ಹಾಯ್, ನಾನು ನಿಮ್ಮ ಸಚಿನ್ ಬೆಕ್ಕ. ಸ್ನೇಹಿತರೆ, ಕಿಕ್ಕೇರಿ ಬ್ರಹ್ಮೇಶ್ವರ ದೇವಾಲಯದ ಭಿತ್ತಿಯ ಮೇಲೆ ಗಜಾಸುರ ಸಂಹಾರ ಮೂರ್ತಿ, ಶಿವನ ಉಗ್ರ ಅಭಿವ್ಯಕ್ತಿತ್ವದ ಹುಬ್ಬು ಶಿಲ್ಪದ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನ ನೀಡ್ತೇನೆ ಸ್ನೇಹಿತರೆ. ಅಲಂಕೃತ ಮಂಟಪದ ಒಳಗೆ ಆನೆ ರಾಕ್ಷಸ ಗಜಾಸುರನನ್ನ ಪುಡಿಯಾಗಿಸಿ ತಲೆಯ ಮೇಲೆ ಶಿವನ ಪಾದ ಇರುವಂತೆ ಕೆತ್ತಲಾಗಿದೆ. ಆನೆಯ ದಪ್ಪ ಚರ್ಮವನ್ನು ಶಿವನ ಮೇಲಿನ 2 ತೋಳುಗಳನ್ನು ಬಳಸಿ ಅದನ್ನು ವಿಸ್ತರಿಸಿ ಪ್ರಭಾಮಂಡಲವನ್ನ ಸೃಷ್ಟಿಸುವ ರೀತಿ ಕೆತ್ತನೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಆಶ್ಚರ್ಯವನ್ನುಂಟು ಮಾಡುತ್ತದೆ. ಈ ಗಜಾಸುರ ಉಬ್ಬು ಶಿಲ್ಪದ ಮೇಲ್ಭಾಗದಲ್ಲಿ ಶ್ರೇಣೀಕೃತ ದ್ರಾವಿಡ ಶೈಲಿಯ ಚಿಕಣಿ ಗೋಪುರ ಅಥವಾ ಶಿಖರವನ್ನ ನಿರ್ಮಿಸಿರ್ತಕ್ಕಂಥದ್ದು ಆಕರ್ಷಣೆಯನ್ನ ಹೆಚ್ಚಿಸಿದೆ. ಮೇಲ್ಭಾಗದಲ್ಲಿ ಕಳಸವನ್ನು ಸಹ ನಿರ್ಮಿಸಿದ ರೀತಿಯಲ್ಲಿ ಒಂದು ರೀತಿಯಲ್ಲಿ ಮಿನಿ ದೇವಾಲಯದ ರೀತಿಯಲ್ಲೇ ಭಿತ್ತಿಯ ಮೇಲೆ ಕೆತ್ತನೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಶಿಲ್ಪಿಯ ಕೈಚಳಕವನ್ನ ನೋಡೋದಕ್ಕೆ ನಮಗೆ 2 ಕಣ್ಣು ಸಾಲದು. ಈ ಶಿವನನ್ನು ಕ್ರಿಯಾತ್ಮಕವಾಗಿ ಬಹು ಸಶಸ್ತ್ರ ನೃತ್ಯ ಭಂಗಿಯಲ್ಲಿ ವಿಸ್ತಾರವಾದ ಕಿರೀಟ, ಸಂಕೀರ್ಣವಾದ ದೇಹದ ಭಾಗಗಳು, ಆಭರಣಗಳು, ಉದ್ದವಾದ ಹಾರ, ಪದರಗಳನ್ನು ಹೊಂದಿರುವಂತೆ ಕೆತ್ತಿರ್ತಕ್ಕಂಥದ್ದು ನಿಜಕ್ಕೂ ಆಶ್ಚರ್ಯ. ಈ ಉಬ್ಬು ಶಿಲ್ಪದ ಕೆಳಭಾಗದಲ್ಲಿ ಈಗ ನಿಮಗೆ ಕಾಣ್ತಾ ಇರ್ತಕ್ಕಂಥದ್ದು ಆನೆಯ ತಲೆಯ ಭಾಗ, ಅಂದರೆ ಗಜಾಸುರನನ್ನು ಸಂಹಾರ ಮಾಡಿರ್ತಕ್ಕಂತಹ ಭಾಗವನ್ನು ನೀವೀಗ ನೋಡ್ತಾ ಇದ್ದೀರಾ. ಈ ರೀತಿಯಾಗಿ ಉಬ್ಬು ಶಿಲ್ಪದ ಅಕ್ಕಪಕ್ಕದಲ್ಲಿ ಗಣೇಶನ ಶಿಲ್ಪವನ್ನು ಸಹ ಇಲ್ಲಿ ಕಾಣ್ಬೋದು. ಪಕ್ಕದಲ್ಲಿ ಹಂಸದ ಮೇಲೆ ಇರ್ತಕ್ಕಂತಹ ಬ್ರಹ್ಮ, ವಿಷ್ಣು, ಮಹೇಶ್ವರರ ಮೂರ್ತಿಯನ್ನು ಸಹ ಬಹಳ ಚಿಕ್ಕದಾಗಿ ಕೆತ್ತನೆ ಮಾಡಿರ್ತಕ್ಕಂಥದ್ದನ್ನು ನಾವು ಈ ಶಿಲ್ಪದಲ್ಲಿ ಗಮನಿಸ್ಬೋದು ಸ್ನೇಹಿತರೆ. ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥದ್ದು ಈ 2 ಶಿಲ್ಪಗಳು. ಇನ್ನು ಈ ಉದ್ದವಾಗಿರ್ತಕ್ಕಂತಹ ಆರದ ಪದಕವನ್ನು ಸಹ ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದನ್ನು ನೀವು ಗಮನಿಸ್ಬೋದು. ಈ ಶಿಲ್ಪದಲ್ಲಿ ಅಲ್ಲಲ್ಲೇ ಆಭರಣಗಳು, ಕೈಗಳಲ್ಲಿ ಮಣಿಹಾರಗಳನ್ನು ಇರ್ತಕ್ಕಂತಹ ರೀತಿಯಲ್ಲಿ ಆಯುಧಗಳು, ಕಂಠಾಭರಣಗಳನ್ನು ಸಹ ನಾವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ. ಶಿವನ 2 ಕೈಗಳು ಮೇಲ್ಭಾಗದಲ್ಲಿ ಆನೆಯ ದಪ್ಪ ಚರ್ಮವನ್ನು ಓದಿಸಿದ ರೀತಿಯಲ್ಲಿ ಪ್ರಭಾವಳಿಯನ್ನು ಇಲ್ಲಿ ನಿರ್ಮಿಸಿರ್ತಕ್ಕಂಥದ್ದು ಮತ್ತೊಂದು ವಿಶೇಷ. ಈ ಶಿವನ ಮೂರ್ತಿಯಲ್ಲಿ ತ್ರಿಶೂಲವನ್ನು ಹಿಡಿದಿರ್ತಕ್ಕಂತಹ ಆಯುಧ, ಕಿವುಗಳಲ್ಲೂ ಸಹ ಓಲೆಗಳನ್ನು ಧರಿಸಿರ್ತಕ್ಕಂತಹ ರೀತಿ, ಒಳಭಾಗದಲ್ಲಿ ಸರಳವಾಗಿರ್ತಕ್ಕಂತಹ ಪ್ರಭಾವಳಿಯನ್ನು ನಾವು ಕಾಣಬಹುದು. ಶಿಲ್ಪದ ಅಕ್ಕಪಕ್ಕದಲ್ಲಿ ವಾದ್ಯ ನುಡಿಸುವ ಪರಿಚಾರಕರ ಶಿಲ್ಪವನ್ನು ಕಾಣಬಹುದು. ಒಟ್ಟಿನಲ್ಲಿ ಈ ಶಿಲ್ಪ ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನ ಸಾಧಿಸುವ ಉಬ್ಬು ಶಿಲ್ಪವಾಗಿದೆ.